ಅದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ. ಈಗ ದಕ್ಷಿಣ ಕುಂಭದಲ್ಲಿ ಡಿಸಿಎಂ ಮಿಂದೆದ್ದಿದ್ದಾರೆ. ಗಂಗಾರತಿಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಪ್ರಾರ್ಥನೆ ಕೂಡ ಮಾಡಿದ್ರು. ನಿನ್ನೆ ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡುವಲಿಗೆ ಹರಿದು ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣದ ಪ್ರಯಾಗರಾಜ್ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಟಿ ನರಸೀಪುರದ ತಿರುಮಕೊಡಲುವಿನಲ್ಲಿ ದಕ್ಷಿಣದ ಕುಂಭ ಮೇಳೈಸಿದೆ. ತಿರುಮಕೊಡಲು ನರಸೀಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಉತ್ತರ ಆಯ್ತು ದಕ್ಷಿಣ ಕುಂಭದಲ್ಲಿ ಡಿಕೆಶಿ ಭಾಗಿ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಸಿಎಂ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕಾಶಿ ಟಿ ನರಸೀಪುರದ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿರುವ ನಡುಮಲೆ ಬಸಪ್ಪ ಮಂಟಪದ ಬಳಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬಳಿಕ ಸಂಗಮ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಕಾವೇರಿ ಸಂಗಮಾರತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಹಾಗೂ ನಿರ್ಮಲಾನಂದನಾಥ ಶ್ರೀಗಳು ಕಾವೇರಿಗೆ ಹಾರತಿ ಬೆಳಗಿದ್ರು. ಈ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ವಿವಿಧ ಮಠಾಧೀಶರು, ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಹಸ್ರಾರು ಜನರು ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಇಂದು ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡಲುವಿನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ. ಈಗ ದಕ್ಷಿಣ ಕುಂಭದಲ್ಲಿ ಡಿಸಿಎಂ ಮಿಂದೆದ್ದಿದ್ದಾರೆ. ಗಂಗಾರತಿಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಪ್ರಾರ್ಥನೆ ಕೂಡ ಮಾಡಿದ್ರು. ನಿನ್ನೆ ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡುವಲಿಗೆ ಹರಿದು ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣದ ಪ್ರಯಾಗರಾಜ್ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಟಿ ನರಸೀಪುರದ ತಿರುಮಕೊಡಲುವಿನಲ್ಲಿ ದಕ್ಷಿಣದ ಕುಂಭ ಮೇಳೈಸಿದೆ. ತಿರುಮಕೊಡಲು ನರಸೀಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಉತ್ತರ ಆಯ್ತು ದಕ್ಷಿಣ ಕುಂಭದಲ್ಲಿ ಡಿಕೆಶಿ ಭಾಗಿ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಸಿಎಂ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕಾಶಿ ಟಿ ನರಸೀಪುರದ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿರುವ ನಡುಮಲೆ ಬಸಪ್ಪ ಮಂಟಪದ ಬಳಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬಳಿಕ ಸಂಗಮ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಕಾವೇರಿ ಸಂಗಮಾರತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಹಾಗೂ ನಿರ್ಮಲಾನಂದನಾಥ ಶ್ರೀಗಳು ಕಾವೇರಿಗೆ ಹಾರತಿ ಬೆಳಗಿದ್ರು. ಈ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ವಿವಿಧ ಮಠಾಧೀಶರು, ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಹಸ್ರಾರು ಜನರು ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಇಂದು ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡಲುವಿನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ. ಈಗ ದಕ್ಷಿಣ ಕುಂಭದಲ್ಲಿ ಡಿಸಿಎಂ ಮಿಂದೆದ್ದಿದ್ದಾರೆ.
ಗಂಗಾರತಿಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಪ್ರಾರ್ಥನೆ ಕೂಡ ಮಾಡಿದ್ರು. ನಿನ್ನೆ ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡುವಲಿಗೆ ಹರಿದು ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣದ ಪ್ರಾಯಗರಾಜ್ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಟಿ ನರಸೀಪುರದ ತಿರುಮಕೊಡಲುವಿನಲ್ಲಿ ದಕ್ಷಿಣದ ಕುಂಭ ಮೇಳೈಸಿದೆ. ತಿರುಮಕೊಡಲು ನರಸೀಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಉತ್ತರ ಆಯ್ತು ದಕ್ಷಿಣ ಕುಂಭದಲ್ಲಿ ಡಿಕೆಶಿ ಭಾಗಿ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಸಿಎಂ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕಾಶಿ ಟಿ ನರಸೀಪುರದ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿರುವ ನಡುಮಲೆ ಬಸಪ್ಪ ಮಂಟಪದ ಬಳಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬಳಿಕ ಸಂಗಮ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಕಾವೇರಿ ಸಂಗಮಾರತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಹಾಗೂ ನಿರ್ಮಲಾನಂದನಾಥ ಶ್ರೀಗಳು ಕಾವೇರಿಗೆ ಹಾರತಿ ಬೆಳಗಿದ್ರು. ಈ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ವಿವಿಧ ಮಠಾಧೀಶರು, ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಹಸ್ರಾರು ಜನರು ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಇಂದು ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡಲುವಿನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ. ಈಗ ದಕ್ಷಿಣ ಕುಂಭದಲ್ಲಿ ಡಿಸಿಎಂ ಮಿಂದೆದ್ದಿದ್ದಾರೆ. ಗಂಗಾರತಿಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಪ್ರಾರ್ಥನೆ ಕೂಡ ಮಾಡಿದ್ರು. ನಿನ್ನೆ ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡುವಲಿಗೆ ಹರಿದು ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣದ ಪ್ರಾಯಗರಾಜ್ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಟಿ ನರಸೀಪುರದ ತಿರುಮಕೊಡಲುವಿನಲ್ಲಿ ದಕ್ಷಿಣದ ಕುಂಭ ಮೇಳೈಸಿದೆ. ತಿರುಮಕೊಡಲು ನರಸೀಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಉತ್ತರ ಆಯ್ತು ದಕ್ಷಿಣ ಕುಂಭದಲ್ಲಿ ಡಿಕೆಶಿ ಭಾಗಿ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಸಿಎಂ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದಕ್ಷಿಣ ಕಾಶಿ ಟಿ ನರಸೀಪುರದ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿರುವ ನಡುಮಲೆ ಬಸಪ್ಪ ಮಂಟಪದ ಬಳಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬಳಿಕ ಸಂಗಮ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಕಾವೇರಿ ಸಂಗಮಾರತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಹಾಗೂ ನಿರ್ಮಲಾನಂದನಾಥ ಶ್ರೀಗಳು ಕಾವೇರಿಗೆ ಹಾರತಿ ಬೆಳಗಿದ್ರು. ಈ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ವಿವಿಧ ಮಠಾಧೀಶರು, ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿದ್ರು. ಸಹಸ್ರಾರು ಜನರು ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಇಂದು ಕೂಡ ಲಕ್ಷಾಂತರ ಭಕ್ತರು ತಿರುಮಕೊಡಲುವಿನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.